ಗಿಲ್ಲಿ ಇರೋದಾಗೇನೆ ಬಿಗ್ ಬಾಸ್ ನೋಡ್ತಾ ಇರಲಿಲ್ಲ ಅಂದ್ರೆ ಯಾರು ಆಲ್ಮೋಸ್ಟ್ ಅಲ್ಲಿ ನೋಡ್ತಾನೆ ಇರ್ಲಿಲ್ಲ ಈ ಸೀಸನ್. ಸೂರಜ್ ಅವ್ರ ಹತ್ರ ಹೋದ್ರು ಹಂಗನ್ಸೋದೇ ಇಲ್ಲ. ಇವ್ರೇನೆ ಸ್ಟಾರ್ಟಿಂಗ್ ಇಂದ ನಾವು ನೋಡ್ತಾ ಇರೋದ್ರಿಂದ ಇವ್ರೇನೆ ಸ್ಟಾರ್ಟಿಂಗ್ ಇವರೇ ಹೋಗಿದ್ದು ಹತ್ರ. ಬಿಗ್ ಬಾಸ್ ಜೋಡಿಯಾಗಿ ಬರ್ತಾರ ಏನಿಲ್ಲ ತಾನೆ, ಅವ್ರವ್ರ ಆಟ ಅವ್ರವ್ರ ಆಡಕ್ ಬರ್ತಾರ ಅಷ್ಟೇನೆ. ಸೀರಿಯಲ್ಗಳಲ್ಲೆಲ್ಲ ಚೆನ್ನಾಗಿ ಕಾಣಿಸ್ಕೊತಿದ್ರು, ಇಲ್ಲಿ ಅಂತ ಸೈಲೆಂಟ್ ಆಗಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವರು ಕಾಕ್ರೋಚ್ ವೇಸ್ಟ್. ಅವ್ರು ಸ್ಟಾರ್ಟಿಂಗ್ ಬಂದಿದ್ದಕ್ಕೂ ಇಲ್ಲಿ ಬಂದಿದ್ದಕ್ಕೂ ವೇಸ್ಟ್. ಇವಾಗ ಅವರು ರಾಶಿಕಾ ಅನ್ಸುತ್ತೆ, ಅವ್ರ ಜೊತೆ ಮಾತಾಡ್ಬೇಡ ಇವ್ರ ಜೊತೆ ಮಾತಾಡ್ಬೇಡ ಅಂತ ಒಂದು ಕಂಡೀಷನ್ ಹಾಕ್ತಿದಾರಲ್ಲ, ಅದಕ್ಕೋಸ್ಕರ ಆ ತರ ಇದಾರೆ ಅನ್ಸುತ್ತೆ. ಅವಳು ನೋಡೋದೇನೆ ಹಂಗೆ ಅನ್ಸತ್ತೆ, ಯಾವಾಗ್ಲೂ ಎಲ್ರು ಬಕೆಟ್ ಇಟ್ಕೊಂಡು ಎಲ್ರು ನನ್ನ ಮಾತೇ ಕೇಳ್ಬೇಕು, ಎಲ್ರು ನನ್ನ ಜೊತೆನೆ ಇರ್ಬೇಕು, ಬೇರೆಯವ್ರು ಹೇಳಿದ್ದೇನು ಒಪ್ಕೊಳ್ಳೋದಿಲ್ಲ, ಸುಲಭವಾಗಿ ಒಪ್ಕೊಳ್ಳಲ್ಲ. ಬಿಗ್ ಬಾಸ್ ಅಂತ ಬಂದ್ರೆ ನಮಗೆ ಗೊತ್ತಿರೋದು ಇದು ಒಂದು ವ್ಯಕ್ತಿತ್ವದ ಆಟ ಅಂತ. ಸೊ ಈ ವ್ಯಕ್ತಿತ್ವದ ಆಟದಲ್ಲಿ ಯಾರ ವ್ಯಕ್ತಿತ್ವ ಜನರಿಗೆ ಇಷ್ಟ ಆಗಿದೆ ಇಷ್ಟ ಆಗಿಲ್ಲ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರ್ಯಾರು ನಮ್ಮ ನ್ಯೂಸ್ ಅಂಡ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇನ್ನು ಯಾಕೆ ತಡ ಮಾಡೋದು, ಜನರನ್ನು ಮಾತಾಡ್ಸೋಣ ಬನ್ನಿ. ಈ ಸೀಸನ್ ಅಲ್ಲಿ ನಿಮಗೆ ಇಷ್ಟ ಆಗೋ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ. ಯಾಕೆ ಗಿಲ್ಲಿ? ಬೇರೆ ಯಾರು? ಅವನಿಂದನೇ ಶೋ ನಡೀತಾ ಇರೋದು. ಅವ್ನಿಲ್ಲ ಅಂತಂದ್ರೆ ಶೋನೇ ಇಲ್ಲ. ಗಿಲ್ಲಿ ಅವರು ಅವ್ರ ಮಾತೇ ಇಷ್ಟ. ಅಂದ್ರೆ ಅವ್ರು ಇವಾಗ ಕಾಲು ಎಳಿತಾರೆ ಆ ತರ ಎಲ್ಲ ಮಾಡ್ತಾರೆ ಅಂತ ಮನೆಯವರೇ ಹೇಳ್ತಿದಾರಲ್ವಾ, ಸೊ ಅದರಿಂದ ಏನಾದ್ರು ನೆಗೆಟಿವ್ ಆಗ್ತಿದ್ಯಾ? ನೆಗೆಟಿವ್ ಅಂತ ಏನು ಇಲ್ಲ, ಶೋ ಅವರಿಂದನೇ ಆಗ್ತಾ ಇರೋದು, ಹಿಟ್ಟಾಗ್ತಾ ಇರೋದು. ಸೊ ಹಂಗಾಗಿ ಗಿಲ್ಲಿ ಇದ್ರೇನೆ, ಗಿಲ್ಲಿ ಇರೋದಾಗೇನೆ ಬಿಗ್ ಬಾಸ್ ನೋಡ್ತಾ ಇರೋದಿಲ್ಲ ಅಂದ್ರೆ ಯಾರು ಆಲ್ಮೋಸ್ಟ್ ಅಲ್ಲಿ ನೋಡ್ತಾನೆ ಇರ್ಲಿಲ್ಲ ಈ ಸೀಸನ್. ಬೇರೆ ಯಾರು ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ, ಗಿಲ್ಲಿ ಮಾಡ್ತಿಲ್ಲ. ಯಾರೆಲ್ಲ ಬರೀ ಜಗಳ ಅವ್ರವ್ರ ಸೆಲ್ಫೀಸ್ಗೆ ಅವ್ರವರೇ ಜಗಳ ಮಾಡ್ತಿದ್ದಾರೆ. ಈಗ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಬಕೆಟ್ ಹಿಡಿತಿರೋರು ಯಾರು? ನಿಜವಾಗ್ಲೂ ಬಕೆಟ್ ಹಿಡಿದಿರೋದಂದ್ರೆ ಅಶ್ವಿನಿನೇ. ಎಲ್ಲಾರ ಜೊತೆ ಎಲ್ಲಾರ ಹತ್ರನೂ ಹೋಗಿ ಅವರೇನೆ ಎತ್ತಿ ಕೊಡೋದು, ಅವರೇನೆ ಮಾತಾಡೋದು, ಅವರೇನೆ ಕೊನೆಗೆ ಅವರೇನೆ ಬಕೆಟ್ ಹಿಡಿತಾ ಇರೋದು ಎಲ್ರು. ಅವ್ರು ಬಿಟ್ರೆ ಬೇರೆ ಯಾರು ಅನ್ಸುತ್ತೆ? ಅವ್ರು ಬಿಟ್ರೆ ಇವರು ಜಾಹ್ನವಿ. ಯಾಕೆ ಅವ್ರು ಅನ್ಸುತ್ತೆ? ಅವ್ರು ಅಲ್ಲೂ ಇರ್ತಾರೆ ಇಲ್ಲೂ ಇರ್ತಾರೆ, ಕೊನೆಗೆ ಯಾರ ಹತ್ರ ಏನು ಸಿಗುತ್ತೆ ಅಂತಂತಾರೆ ಅಲ್ಲೋಗಿ ಅವ್ರ ಹತ್ರ ಸೇರ್ಕೋತಾರೆ ಅವರು. ಬೇರೆ ಇನ್ಯಾರು ಇಲ್ಲ. ಅವ್ರವ್ರ ಇದಕ್ಕೆ ಅವ್ರವ್ರು ಆಡ್ತಿದ್ದಾರೆ, ಬಟ್ ಅವ್ರ ಮಾತಿಂದನೇ ಎಲ್ಲ ಇದ್ ಮಾಡ್ತಾರೆ ಅಷ್ಟೇ. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಲವಿ ಡವಿ ಮಾಡ್ತಿರೋದು ಸೂರಜ ಇಲ್ಲ ರಾಶಿಕಾನ? ರಾಶಿಕಾನೆ. ಯಾಕಂದ್ರೆ ಸೂರಜ್ ಅವ್ರ ಹತ್ರ ಹೋದ್ರು ಹಂಗನ್ಸೋದೇ ಇಲ್ಲ. ಇವ್ರೇನೆ ಸ್ಟಾರ್ಟಿಂಗ್ ಇಂದ ನಾವು ನೋಡ್ತಾ ಇರೋದ್ರಿಂದ ಇವ್ರೇನೆ ಸ್ಟಾರ್ಟಿಂಗ್ ಇವರೇ ಹೋಗಿದ್ದು ಹತ್ರ. ಅವ್ರಂತೂ ಸೂರಜ್ ಅಂತೂ ಇದಾಗಿರ್ಲಿಲ್ಲ. ಸೂರಜ್ ಕಡೆಯಿಂದ ಮೂವ್ ಇದೆ ಅಂತ ಏನೋ ಅನ್ನಿಸ್ತಾನೆ ಇಲ್ಲ. ಅವರು ಇವಾಗ ಬೇರೆ ಆ ಗುಂಪಲ್ಲಿ ಇದ್ರು ಈ ಕಡೆ ಏನು ತಲೆ ಕೆಡಿಸ್ಕೊತಾನೆ ಇಲ್ಲ ಅವರು. ಹಂಗಾಗಿ ಅವರೇನೆ ಇದಾಗ್ತಾರೆ. ಅದೇ ಸೂರಜ್ ಅವರು ಸ್ವಲ್ಪ ದಿನ ಅಶ್ವಿನಿ ಅವರು ಗುಂಪಲ್ಲೂ ಇದ್ರು, ಸೊ ಗುಂಪಲ್ಲಿ ಇದ್ರು ಅವರು ಕಾಣಿಸ್ಕೊಳ್ಳೇ ಇಲ್ಲ. ಅವರು ಆ ಗುಂಪಲ್ಲಿ ಇದೀನಿ ಅಂತಾನೆ ಕಾಣಿಸ್ಕೊಳ್ಳಿಲ್ಲ ಅವರು. ಅಂದ್ರೆ ಸೂರಜ್ ಕಡೆಯಿಂದ ಇಲ್ಲ, ರಾಶಿಕಾ ಕಡೆಯಿಂದ ಇದೆ. ಓಕೆ, ಇವಾಗ ಧ್ರುವಂತ್ ಅವರು ನಾವು ಮಂಗಳೂರವನೇ, ನಾನು ಆತರ ಎಲ್ಲ ಅಲ್ಲಿ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ರಕ್ಷಿತನ್ ಬಗ್ಗೆ ಇವಾಗ ಅವರು ಮಾತಾಡ್ತಿದಾರಲ್ಲ, ಸೊ ಅದು ನಿಮಗೆ ಹೆಂಗಂತದೆ? ಅದು ಸರಿನಾ ತಪ್ಪು? ತಪ್ಪೇನೆ. ಇವಾಗ ಮಾತಾಡ್ತಾ ಇರೋದೇ ತಪ್ಪು. ಧ್ರುವಂತ್ ಮಾತಾಡ್ತಾ ಇರೋದೇ ತಪ್ಪು. ಇವಾಗ ಅವ್ರ ಭಾಷೆ ಅವ್ರು ಮಾತಾಡ್ತೀವಿ, ಇವಾಗ ನಮ್ಮ ಭಾಷೆ ನಾವು ಮಂಡ್ಯದವ್ರು ಅಂದ್ರೆ ನಾವ್ ಎಲ್ಲೂ ಬಿಟ್ಕೊಡೋದೆಲ್ಲ ನಮ್ಗೆ ಅದೇ ಬರುತ್ತೆ. ಇವಾಗ ನಾವ್ ಎಲ್ಲೇ ಮಾತಾಡಿದ್ರು ಅದೇ ಮಾತು ಬಂದೇ ಬರುತ್ತೆ. ಈ ಹುಡುಗಿಗೂ ಹಂಗೆ ಆಗಿದೆ ಅಷ್ಟೇನೆ. ಯಾರಿಗೆ ರಕ್ಷಿತನ್ಗೂ ಅದೇ ತರ ಆಗಿದೆ. ಇವಾಗ ಎಲ್ಲಾ ಕಡೆನೂ ಹೋಗಿ ನಾವ್ ಎಲ್ಲಾ ತರ ಕರೆಕ್ಟಾಗಿ ಹಂಗೆ ಮಾತಾಡ್ಬೇಕಂದ್ರೂ ಬರಲ್ಲ. ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಎಷ್ಟೋ ಮಾತುಗಳು ಬರಲ್ಲ. ಅವ್ರು ನೋಡಿದ್ರೆ ಭಯ ಅನ್ಸುತ್ತೋ ಏನು ಅನ್ಸುತ್ತೋ ಗೊತ್ತಿಲ್ಲ. ರಕ್ಷಿತಾ ಅದು ನೀವು ಹೊರಗಡೆ ಅವ್ರದ್ದು ಯೂಟ್ಯೂಬ್ ಎಲ್ಲ ನೋಡಿದ್ರಾ? ನಿಮ್ಗೆ ಹೆಂಗ ಸ್ವಲ್ಪ ನೋಡಿದ್ವಿ. ಅವ್ರಲ್ಲೂ ಅದೇ ತರ ಮಾತಾಡ್ತಾರೆ, ಈಗುಂಟ ಆಗುಂಟ. ಅವ್ರ ಭಾಷೆನೇ ಅವ್ರು ಎಲ್ಲೂ ಬಿಟ್ಕೊಡ್ಲಿಲ್ಲ, ಇಲ್ಲೂ ಬಿಟ್ಕೊಟ್ಟಿಲ್ಲ ಅಷ್ಟೇನೆ. ಧ್ರುವಂತ್ ಅವ್ರು ಮಾಡ್ತಿರೋದು ತಪ್ಪೇ. ಅವ್ರು ಮಾತಾಡ್ತಾ ಇರೋದು ತಪ್ಪೇನೆ. ಅವರು ಇವಾಗ ಮನೆಯೊಳಗಡೆ ಸೂರಜ್ ಮತ್ತೆ ರಾಶಿಕಾ ಜೋಡಿಗಿಂತ ಸೂರಜ್ ಮತ್ತೆ ಸ್ಪಂದನ ಇದ್ದಿದ್ರೆ ಚೆನ್ನಾಗಿರ್ತಿತ್ತ? ಬಿಗ್ ಬಾಸ್ ಜೋಡಿಯಾಗಿ ಬರ್ತಾರ ಏನಿಲ್ಲ ತಾನೆ, ಅವ್ರವ್ರ ಆಟ ಅವ್ರವ್ರ ಆಡಕ್ ಬರ್ತಾರ ಅಷ್ಟೇನೆ. ಅವ್ರದ್ದು ಕಾಂಬಿನೇಷನ್ ಚೆನ್ನಾಗಿ ಅನ್ಸ್ತಾ? ಇಲ್ಲ ಆತರ ಏನೂ ಇಲ್ಲ. ಆತರ ಆದ್ರೆ ನೋಡು ಹೊರಗಡೆ ನೋಡೋರ್ಗೂ ಇದಾಗಲ್ಲ. ಬಿಗ್ ಬಾಸ್ ಏನ್ ಬರ್ತಾರಲ್ಲ ಅವ್ರವ್ರ ಆಟ ಅವ್ರವ್ರು ಯಾವ ತರ ಆಡ್ತಾರೆ ಏನು ಅಂತ ಹೇಳ್ತಾರೆ. ಜೋಡಿಯಾಗಿದ್ದಕ್ಕಂತೂ ಕಳ್ಸಕ್ಕಂತೂ ಬರಲ್ವಲ್ಲ, ಹಂಗಾಗಿ ಬೇಡ. ಇಂಡಿವಿಜುವಲ್ ಆಗಿ ಆಡಿದ್ರೇನೆ ಚಂದ. ಅವ್ರವ್ರ ಆಟ ಅವ್ರವ್ರೇನೆ. ಇವಾಗ ಗಿಲ್ಲಿ ಅವ್ರು ಬಿಟ್ಟು ಮನೇಲಿ ಇನ್ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಅವನೇ ಗೆಲ್ಲೋದು ಅಂತ ಅನ್ಕೊಂಡಿದೀವಿ. ಅವ್ರು ಬಿಟ್ಟು ಕಾಂಪಿಟೇಷನ್ ಅಂತಂದ್ರೆ ಇವ್ರು ರಕ್ಷಿತಾನೇ ಬರ್ಬೋದು. ಇವಾಗ ಧನುಷ್ ಅವರು ಮತ್ತೆ ಅಭಿ ಅವರು ಕಾಣಿಸ್ಕೊಂತಾನೆ ಇಲ್ಲ ಮನೆಯಲ್ಲಿ, ಸೊ ಅವ್ರೇನಾದ್ರು ಮೈಂಡ್ ಗೇಮ್ ಆಡ್ತಿರ್ಬೋದಾ ಒಳಗಡೆ?
ಧನುಷ್ ಅವರು ಆಟ ಬಂದಾಗ ಮಾಡ್ತಾ ಅಷ್ಟೇ. ಈ ಸೀರಿಯಲ್ಗಳಲ್ಲೆಲ್ಲ ಚೆನ್ನಾಗಿ ಕಾಣಿಸ್ಕೊತಿದ್ರು, ಇಲ್ಲಿ ಅಂತ ಸೈಲೆಂಟ್ ಆಗಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅವರು. ಯಾಕಂಗ ಅನ್ಸತ್ತೆ ಏನ್ ತಪ್ಪು ಮಾಡ್ತಿದ್ದಾರೆ ಅನ್ಸುತ್ತೆ ಒಳಗಡೆ? ಅವರು ಅದೇನೆ, ಅವ್ರು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತಾರೆ, ಎಷ್ಟು ಇದ್ ಮಾಡ್ಬೇಕು ಅಷ್ಟೇ ಮಾತಾಡ್ತಿದಾರೆ, ಅಷ್ಟೇ ಅವ್ರದ್ದು. ಅವ್ರು ಇದಾರೆ, ಟ್ಯಾಲೆಂಟೆಡ್ ಇದಾರೆ ಅಂತ ಇದಾರೆ, ಬಟ್ ತೋರ್ಸ್ಕೊತಾ ಇಲ್ಲ ಅಷ್ಟೇನೆ. ಅವರು ಮುಂದೆ ತೋರ್ಸ್ಕೋಬಹುದು. ಅಭಿನೂ ಸೇಮ್ ಅಷ್ಟೇ. ಇವಾಗ ನಾನು ಒನ್ ವರ್ಡ್ ಅಂದ್ರೆ ನಾನು ಎಲ್ರದ್ದು ಹೆಸರು ಹೇಳ್ಕೊಂಡು ಹೋಗ್ತೀನಿ, ಆಯ್ತಾ? ನಿಮಗೆ ಏನ್ ಅನ್ಸುತ್ತೆ ಒನ್ ವರ್ಡ್ ಅಲ್ಲಿ ಹೇಳಿ ಅವ್ರನ್ನ, ಓಕೆನಾ? ಸ್ಪಂದನ ಸೈಲೆಂಟ್ ಕಿಲ್ಲರ್. ಧನುಷ್ ಟ್ಯಾಲೆಂಟ್ ಇದ್ದಾರೆ. ಅಭಿ ಜಾಣ್ತನದಿಂದ ಆಡ್ತಾವ್ರ ಅವರು. ಗಿಲ್ಲಿ ಫುಲ್ ಫಾಸ್ಟೇ. ಅಶ್ವಿನಿ ಅವರೇ. ಅಶ್ವಿನಿ ಬಗೆಟೆ ಅವರು. ರಕ್ಷಿತಾ ಫಾಸ್ಟ್ ಇದ್ದಾರೆ, ಸೂಪರ್. ಕಾಕ್ರೋಚ್ ವೇಸ್ಟೇ. ಅವ್ರು ಸ್ಟಾರ್ಟಿಂಗ್ ಬಂದಿದ್ದಕ್ಕೂ ಇಲ್ಲಿಗೆ ಬಂದಿದ್ದಕ್ಕೂ ವೇಸ್ಟೇ ಇವಾಗ ಅವರು. ರಕ್ಷಿತಾ ಚೆನ್ನಾಗಿ ಆಡ್ತಿದ್ದಾರೆ. ಸೂಪರ್ ಚೆನ್ನಾಗಿ ಆಡ್ತಿದ್ದಾರೆ. ಅವ್ರ ಭಾಷೆನೇ ಅವ್ರಿಗೆ ಹೈಲೈಟ್ ಆಗಿರೋದು, ಹಂಗಾಗಿ ಅವ್ರ ಏಜ್ಗೆ ತಕ್ಕಾಗಿ ಕರೆಕ್ಟಾಗಿ ಇದು ಮಾಡ್ಕೊ ಆಟ ಆಡ್ತಿದ್ದಾರೆ. ಜಾಹ್ನವಿ ಮಿಡಲಲ್ಲಿ ಇದ್ದಾರೆ, ಅವರು ಮಿಡಲಲ್ಲಿ ಆಟ ಆಡ್ತಿದ್ದಾರೆ. ಧ್ರುವನ್ ಮನೆಗಂತೂ ಹೋಗೋದು ಪಕ್ಕನೇ ಅವರು. ಕಾವ್ಯ ಅವರು ಎಲ್ಲಿ ಬೇಕಲ್ಲಿ ತೋರಿಸ್ತಾರೆ, ಅವ್ರು ಇದನ್ನ ಎಲ್ಲಿ ಬೇಕಲ್ಲಿದ್ದಾರೆ. ಸ್ವಲ್ಪ ಗಿಲ್ಲಿನ ಬಿಟ್ರೆ ಅವರು ಮುಂದೆ ಬರ್ಬೋದು. ಗಿಲ್ಲಿನ ಬಿಟ್ರೆ ಅವ್ರಾಗ ಅವ್ರು ಸ್ಟ್ಯಾಂಡ್ ತಗೊಂಡ್ರೆ ಬರ್ಬೋದು ಮುಂದೆ. ಮಾಡು ಅಷ್ಟೇನು ಅವ್ರದ್ದು ಭಾಷೆ ಈಗ ಕ್ಯಾಪ್ಟನ್ ಅಲ್ಲಿ ಗೊತ್ತಾಗುತ್ತೆ ಅಷ್ಟೇನೆ. ಇವಾಗ ನಡೀತಾರೆ ಕ್ಯಾಪ್ಟನ್ ಅಲ್ಲಿ ಗೊತ್ತಾದ್ರೆ ಇದಾಗುತ್ತೆ ಅಷ್ಟೇನೆ. ಈ ಸೀಸನ್ ಅಲ್ಲಿ ನಿಮ್ಗೆ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ. ಯಾಕೆ ಗಿಲ್ಲಿ? ಗಿಲ್ಲಿ ಅಂದ್ರೆ ಅವನು ಓಪನ್ ಆಗಿದ್ದಾನೆ. ಏನಂದ್ರೆ ಅವನಿಗೆ ಮುಚ್ಚುಮರೆ ಇಲ್ಲ, ಓಪನ್ ಅಪ್ ಆಗಿ ಮಾತಾಡ್ತಾನೆ, ಡೈರೆಕ್ಟ್ ಆಗಿ ಮಾತಾಡ್ತಾನೆ. ಅದರಿಂದ ಗಿಲ್ಲಿ. ಬೇರೆ ಯಾರು ಅನ್ಸಲ್ವಾ ಓಪನ್ ಅಪ್ ಆಗಿ ಮಾತಾಡ್ತಾರೆ ಅಂತ? ಮಾತಾಡ್ತಾರೆ, ಬಟ್ ಗಿಲ್ಲಿಗಿನ್ನ ಅವನೇನು ಬಚ್ಚಿಟ್ಕೊಳ್ಳಲ್ಲ. ಹಾಗಾಗಿ ಅಂದ್ರೆ ಇವಾಗ ಬಿಗ್ ಬಾಸ್ ಸೀಸನ್ ಅಲ್ಲಿ ಗೆಲ್ಬೇಕು ಅಂತಂದ್ರೆ ಯಾರನ್ನ ಗೆಲ್ಸಕ್ ನೀವು ಇಷ್ಟಪಡ್ತೀರಾ? ನೀವು ಗಿಲ್ಲಿ ಬಿಟ್ಟು ಧನುಷ್. ಇವಾಗ ಧನುಷ್ ಅವರು ಅಭಿ ಅವರು ಮನೆಯಲ್ಲಿ ಕಾಣಿಸ್ಕೋತಾನೆ ಇಲ್ಲ ಅನ್ನೋ ತರ ಇದೆ. ಸೊ ಅವ್ರೇನಾದ್ರು ಮೈಂಡ್ ಗೇಮ್ ಆಡ್ತಿರ್ಬೋದಾ ಮನೆ ಒಳಗಡೆ? ಅದು ಒಂದು ಸ್ಟ್ರಾಟಜಿ ಅಲ್ವಾ? ಹಾಗಾಗಿ ಅದೇ ತರ ಇವಾಗ ಸ್ಪಂದನೂ ಕೂಡ ಕಾಣಿಸ್ಕೊಳ್ಳೋದು. ಬಟ್ ಇವಾಗ 2-3 ವೀಕ್ ಇಂದ ಕಾಣಿಸ್ಕೊತಾ ಇದ್ದಾರೆ. ಸುದೀಪ್ ಹೇಳಿರೋ ಪ್ರಕಾರ 3 ವೀಕ್ಸ್ ಇಂದ ಕಾಣಿಸ್ಕೊತಾ ಇದಾರಲ್ವಾ? ನೆಕ್ಸ್ಟ್ ಕ್ವಶನ್, ಇವಾಗ ಸೂರಜ್ ಮತ್ತೆ ರಾಶಿಕಾ ಅವ್ರದ್ದು ಲವಿ ಡವಿ ನಡೀತಾ ಇದೆಯಲ್ಲ, ಅದರಲ್ಲಿ ಸೂರಜ್ ಅವರು ಲವಿ ಡವಿ ಮಾಡ್ತಿದಾರಾ ಇಲ್ಲ ರಾಶಿಕಾ ಅವ್ರು ಲವಿ ಡವಿ ಮಾಡ್ತಿದಾರ? ಮೋಸ್ಟ್ಲಿ ರಾಶಿಕಾ ಅನ್ಸುತ್ತೆ. ಯಾಕೆ ಅವರು ಸೂರಜ್ ಕಡೆ ಇದೆ ಇಲ್ಲ ಅಂತ ಅನ್ಸುತ್ತಾ? ಸೂರಜ್ ಅಂತಂದ್ರೆ ಅವರು ಇವ್ರ ಜೊತೆನೂ ಇರ್ತಾರೆ, ಎಲ್ರ ಜೊತೆನೂ ಇರ್ತಾರೆ. ರಾಶಿಕಾ ಬಟ್ ಅವ್ರ ಜೊತೆ ಇದ್ರೆ ನೀನು ನನಗೆ ಇಷ್ಟ, ಅವ್ರ ಜೊತೆ ಮಾತಾಡಬೇಡ, ಇವ್ರ ಜೊತೆ ಮಾತಾಡಬೇಡ ಅಂತ ಒಂದು ಕಂಡೀಷನ್ ಹಾಕ್ತಿದಾರಲ್ಲ, ಅದಕ್ಕೋಸ್ಕರ ಆ ಥರ ಇದ್ದಾರೆ ಅನ್ಸುತ್ತೆ. ಇವಾಗ ಧ್ರುವಂತ್ ಅವರು ರಕ್ಷಿತಾ ಬಗ್ಗೆ ಏನೇನೋ ಮಾತಾಡ್ತಿದಾರಲ್ವಾ, ಸೊ ಅದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ, ನಿಮ್ಮ ಒಪಿನಿಯನ್ ಏನು? ಧ್ರುವಂತ್ ಅವರು ಅಂತಂದ್ರೆ ಅವರು ನಾನು ಮಂಗಳೂರವನೇ, ಅವಳು ಆ ಥರ ಎಲ್ಲ ನಾವು ನಮ್ಮ ಸೈಡಲ್ಲಿ ಮಾತಾಡಲ್ಲ ಅಂತೆಲ್ಲ ಅವ್ರು ಮಾತಾಡ್ತಿದಾರಲ್ಲ, ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಧ್ರುವಂತೆ ಒಂದು ಸ್ವಲ್ಪ ಇದು ಮಾಡ್ತಿದ್ದಾರೆ ಅನ್ಸುತ್ತೆ. ರಕ್ಷಿತಾ ಚೆನ್ನಾಗಿ ಆಡ್ತಿದ್ದಾಳೆ, ರಾಂಗ್ ಇದೆ ಅನ್ಸುತ್ತೆ. ಇವಾಗ ಮನೆಯಲ್ಲಿ ನಿಜವಾಗ್ಲೂ ಬಕೆಟ್ ಹಿಡಿತಿರೋರು ಯಾರು? ರಿಷೋರ್ ಬಗ್ಗೆ ಯಾಕೆ ಅವಳು ನೋಡೋದೇನೆ ಹಂಗೆ ಅನ್ಸತ್ತೆ. ಯಾವಾಗ್ಲೂ ಎಲ್ರು ಬಕೆಟ್ ಇಟ್ಕೊಂಡು ಬರ್ತಾನೆ, ಹೊಡ್ಕೊಂಡು ಬಂದ್ಬಿಟ್ಟು ಇವಾಗ ಏನು ನಾನು ತೋರಿಸ್ತೀನಿ, ನಾನೇ ನಡೆದಿದ್ದೆ ದಾರಿ, ಸಿಂಹ ನಡೆದಿದ್ದೆ, ಏನ್ ಮಾತಾಡ್ತಾರೆ. ಅದಕ್ಕೆ ಈಗ ಮನೆ ಎನ್ವಿರಾನ್ಮೆಂಟ್ ಫುಲ್ ಹಾಳಾಗ್ತಿರೋದಕ್ಕೆ ಕಾರಣ ರಿಷಾ ಅವರ ಅಶ್ವಿನಿ. ಯಾಕನ್ಸುತ್ತೆ? ಯಾಕೆಂದ್ರೆ ಅಶ್ವಿನಿ ಎಲ್ರೂ ನನ್ನ ಮಾತೇ ಕೇಳಬೇಕು, ಎಲ್ರೂ ನನ್ನ ಜೊತೆನೇ ಇರಬೇಕು. ಬೇರೆಯವ್ರು ಹೇಳಿದ್ದೇನು ಒಪ್ಕೊಳ್ಳೋದಿಲ್ಲ, ಸುಲಭವಾಗಿ ಒಪ್ಕೊಳ್ಳಲ್ಲ. ಹಾಗಾಗಿ ಅದೇ ಇವಾಗ ಸುದೀಪ್ ಅವರು ಎಷ್ಟೊಂದೆಲ್ಲ ಹೇಳಿದ್ರು ಅವ್ರು ಮಾಡಿರೋ ತಪ್ಪಕ್ಕೆ, ಆದ್ರೆ ಅವರು ಈಸಿಯಾಗಿ ಒಪ್ಕೊಂಡ್ಬಿಟ್ರು, ಯಾವುದೇ ತರ ವಾದಗಳನ್ನ ಮಾಡ್ಲಿಲ್ಲ. ಅವರು ವಾದ ಮಾಡಿದ್ರು, ಬಟ್ ಕೊನೆಗೆ ಆಪ್ಷನ್ ಇಲ್ವಲ್ಲ. ಯಾಕೆಂದ್ರೆ ಅವ್ರು ಇದೆಲ್ಲ ರಾಂಗ್ ಎಲ್ಲ ಅವ್ರ ಸೈಡೇ ಇದೆಯಲ್ಲ, ಅದಕ್ಕೋಸ್ಕರ ವಾದ ಮಾಡಿದ್ರು. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಪ್ಕೊಂಡ್ರು. ಅಂದ್ರೆ ಅವರು ಹೋರಾಟ ಅಂತ ಎಲ್ಲ ಮಾಡ್ತಿರ್ತಾರಲ್ವಾ ಅಶ್ವಿನಿ ಅವರು, ಬಟ್ ಒಳಗಡೆ ಅವರು ಅದೇ ಹೋರಾಟದ ತರಾನೇ ಬಿಗ್ ಬಾಸ್ ನೋಡ್ತಿದಾರ? ಯಾಕೆಂದ್ರೆ ಅವರು ಏನೋ ಹೋರಾಟದ ತರ ಅನಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವತ್ತು ಇವ್ರೇನೋ ಒಂದು ಹೇಳಿರ್ತಾರೆ, ಬಟ್ ಅದನ್ನ ಇನ್ನೊಂದ್ ತರ ಅವರು ಪೋಟ್ರೆ ಮಾಡ್ತಿದ್ದಾರೆ. ರಕ್ಷಿತಾ ನನಗೆ ಚಪ್ಪಲಿ ತೋರಿಸಿದ್ರು ಅಂತ ಹೇಳ್ತಾರೆ, ಬಟ್ ಅದು ಆ ರೀತಿ ಆಗಿಲ್ಲ. ಬಟ್ ಕಲಾವಿದರಿಗೆ ಈ ತರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರು ಕಲಾವಿದೆ ಅಂತಾನು ಹೇಳಿಲ್ಲ, ಸೀರಿಯಲ್ ಅಂತ ಹೇಳಿರೋದು ಅವರು.
ಅದಕ್ಕೋಸ್ಕರ ಇವಾಗ ಕಾಕ್ರೋಚ್ ಅವರು ಈ ಅಶ್ವಿನಿ ಸವಾಸನ ಬಿಟ್ಟು ಆಚೆ ಬಂದ್ರೆ ಅವರು ವಿನ್ ಆಗೋ ಕ್ಯಾಂಡಿಡೇಟ್. ವಿನ್ ಆಗೋ ಕ್ಯಾಂಡಿಡೇಟ್ ಅಂತಲ್ಲ, ಬಟ್ ಗೇಮ್ ಆಡಿದಾಗ ಆಗುತ್ತೆ. ಇನ್ನೇನಿಲ್ಲ ಕಾಕ್ರೋಚ್ ಬಗ್ಗೆ ಏನಿಲ್ಲ. ಕಾಕ್ರೋಚ್ ಅವ್ರು ಬರ್ತಾ ಅವ್ರದೊಂದು ಪರ್ಸನಾಲಿಟಿ ಬೇರೆ ತರ ಐತಿ. ಈಗ ನಾವು ಒಂಥರ ಏನೋ ಫುಲ್ ಇವಾಗ ಫುಲ್ಲು ಬರ್ಬೇಕಾದ್ರೆ ಫುಲ್ಲು ಏನು ವೈಲೆಂಟು ಏನು ಟೆರರ್ ಎಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಂದರೆ ಏನೂ ಇಲ್ಲ ಒಳಗಡೆ, ಎಲ್ಲ ಫುಲ್ಲು ಸರ್ಪ್ರೈಸ್ ಬಾಕ್ಸ್ ಇರುತ್ತೆ ಅನ್ಕೊಂಡಿದ್ರೆ ಏನೂ ತೋರಿಸಿಲ್ಲ. ಡಿಸಪಾಯಿಂಟ್ ಆಗಿದೆ. ಇವತ್ತಿಗೆ ಕಾಕ್ರೋಚ್ ಸುದ್ದಿ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್? ವಿ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಹಿಮ್. ಇಷ್ಟೇ. ಓಕೆ, ಇವಾಗ ನಾನು ಒಂದಷ್ಟು ಜನದ ನೇಮ್ ಹೇಳ್ತೀನಿ ಆಯ್ತಾ? ಅವ್ರ ಬಗ್ಗೆ ನೀವು ಒನ್ ವರ್ಡ್ ಆನ್ಸರ್ ಹೇಳಬೇಕು. ಓಕೆನಾ? ಒಂದೇ ವರ್ಡಲ್ಲಿ ಅವ್ರ ಬಗ್ಗೆ ಹೇಳ್ಬೇಕು ನೀವು. ಓಕೆನಾ? ಅಶ್ವಿನಿ ಬಕೆಟ್. ರಾಶಿ ಬಾಯ್ ಬಡ್ಕಿ. ರಾಶಿಕಾ ಅದು ಅಂದರೆ ಒಬ್ರ ಜೊತೆನೇ ಇರೋದು, ಡಿಪೆಂಡೆಂಟ್. ಸೂರಜ್ ಕ್ಲಾಸ್. ಧನುಷ್ ಏನು ಹೇಳ್ತಾರೆ? ಹೀರೋ. ಹಾಂ, ಹೀರೋ. ಗಿಲ್ಲಿ ವಿನರ್. ಹಬಿ ನೋ ಒಪಿನಿಯನ್. ಸ್ಪಂದನ ಹೀರೋಯಿನ್. ಕಾವ್ಯ ಏನು ಹೇಳ್ಬೋದು?